ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಈವ್ನಿಂಗ್ ಬಂದು ಹಸ್ಬೆಂಡು ಮಕ್ಕಳು ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಎಕ್ಸಿಬಿಷನ್ ಹೋಗ್ತಾ ಇದ್ದೀವಿ. ಹೊಸೂರಲ್ಲಿ ಬಂದು ಡಿ ಮಾರ್ಟ್ ಪಕ್ಕದಲ್ಲಿ ಎಕ್ಸಿಬಿಷನ್ ಹಾಕಿರೋದು. ಎಂಟ್ರೆನ್ಸ್ ಬಂದು ಫುಲ್ ಆ್ಯಂಡ್ ಫುಲ್ ಬಂದು ಪ್ಯಾಲೇಸ್ ಸೆಟಪ್ಪು ತುಂಬ ಚೆನ್ನಾಗಿ ಮಾಡಿದರು. ಹೊರಗಡೆನೇ ಚೆನ್ನಾಗಿದೆ ಅಂದರೆ ಒಳಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಒಳಗೆ ಕೂಡ ಹಾಗೇ ಇತ್ತು. ದೊಡ್ಡವ್ರಿಗೆ ಬಂದು 80 ರುಪೀಸ್ ಮತ್ತು ಮಕ್ಳಿಗೆ ಬಂದು 60 ರುಪೀಸ್ ಚಾರ್ಜ್ ಮಾಡಿದ್ರು. ಹಂಗೆ ನಾವು ಕೌಂಟ್ರಲ್ಲೆಲ್ಲ ಟಿಕೆಟೆಲ್ಲ ತಗೊಂಡು ಮುಂದಕ್ಕೆ ಹೋಗ್ತಾ ಬಂದು ಎಂಟ್ರೆನ್ಸಲ್ಲಿ ಈ ಥರ ನೀರನ್ನ ಈ ಥರ ಸ್ಪ್ರಿಂಕಲ್ ಮಾಡೋ ಥರ ಒಂದು ಸೆಟಪ್ಪು. ಇದು ಕೂಡ ತುಂಬ ಚೆನ್ನಾಗಿತ್ತು ನೈಟಲ್ಲಿ ನೋಡೋದಕ್ಕೆ. ಮತ್ತು ಇದು ಎಂಟ್ರೆನ್ಸು. ಆ ಕಡೆ ಈ ಕಡೆ ಒಂದೆರಡು ಎಲಿಫೆಂಟ್ ನಿಲ್ಲಿಸಿದ್ರು, ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರುತ್ತಲ್ಲ ನೋಡೋದಕ್ಕೆ. ಸೊ ಅದರಿಂದ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿತ್ತು. ಇವಾಗ ಪ್ಯಾಲೇಸ್ ಅಂದರೆ ಆ ಥರ ಎಲ್ಲ ಸೆಟಪ್ ಇರುತ್ತಲ್ಲ, ಸೇಮ್ ಅದೇ ಥರ ಸೆಟಪ್ಪು. ಒಳಗಡೆ ಹೋಗಿದ ತಕ್ಷಣ ಪ್ಯಾಲೇಸ್ ನೋಡೋ ಥರನೇ. ಪ್ಯಾಲೇಸಲ್ಲಿ ಹೇಗೆಲ್ಲ ಇರುತ್ತೆ, ರಾಜ ರಾಣಿ ಆ ಥರ ಎಲ್ಲ ಹೇಗೆ ಮಾಡಿರ್ತಾರೆ ಆ ಥರನೇ ಸೆಟಪ್ಪು. ನಾವು ಒಳಗಡೆ ಹೋಗಿದ ತಕ್ಷಣ ಪ್ಯಾಲೇಸ್ ನೋಡ್ದಂಗೆ ಇತ್ತು ನಮಗೆ. ಒಂದು ಚೂರು ಕೂಡ ಒಂದು ಜಾಗದಲ್ಲಿ ಕೂಡ ನಮಗೆ ಡಿಸಪಾಯಿಂಟ್ ಆಗಲಿಲ್ಲ. ಎಲ್ಲನೂ ನಮಗೆ ರಿಯಲಾಗೇ ನೋಡೋ ಥರನೇ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿದರು. ನಮ್ಮ ಚರಿತೆಲ್ಲ ಈ ಥರ ಏನೂ ನೋಡಿರಲಿಲ್ಲ. ಅವನಿಗಿದೇನಂತಾನೆ ಒಂಥರ ಕನ್ಫ್ಯೂಸ್ ಆಗ್ತಾಯಿತ್ತು. ಎಕ್ಸೈಟ್ಮೆಂಟಲ್ಲಿ ಅವನು ಹೋಗಿ ಅದನ್ನು ಮುಟ್ಟೋದು, ಆ ಡ್ರೆಸ್ ಮುಟ್ಟೋದು ಆ ಥರ ಎಲ್ಲ ಮಾಡ್ತಾಯಿದ್ದ. ತುಂಬ ಚೆನ್ನಾಗಿತ್ತು. ತುಂಬ ಜನ ಕೂಡ ಇದ್ದರು. ಈವ್ನಿಂಗ್ ಟೈಮ್ ಅಲ್ವಾ, ರಶ್ ಜಾಸ್ತಿ ಇತ್ತು ಹೋದಾಗ ನಾವು. ಮತ್ತು ನಮಗೆ ಫೋಟೋಸ್ ವೀಡಿಯೋಸ್ ಅಷ್ಟು ತೆಗಿಯೋದಕ್ಕೆ ಕಂಫರ್ಟಬಲ್ ಇರಲಿಲ್ಲ. ಯಾಕಂದರೆ ಹೋಗೋವಾಗ ಬರೋವಾಗೆಲ್ಲ ಮಿಕ್ಕಿದವರು ಹಂಗೆ ಮಾಡ್ತಿರ್ತಾರಲ್ಲ ನಮ್ಮ ಥರನೇ ಫೋಟೋಸು ವೀಡಿಯೋಸ್ ತಗೊಳ್ಳೋದು ಆ ಥರ ಮಾಡ್ತಿರ್ತಾರೆ. ನನಗಷ್ಟು ಕಂಫರ್ಟಬಲ್ ಇರಲಿಲ್ಲ. ಸೊ ಎಲ್ಲಿ ಇತ್ತೋ ಅಲ್ಲಿ ಮಾತ್ರ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಕೆಳಗಡೆ ಎಲ್ಲ ಮುಗಿಸ್ಕೊಂಡ್ವಿ, ಮಂತ್ರಿಗಳನ್ನೆಲ್ಲ ನೋಡಿಕೊಂಡು ಇವಾಗ ಮೇಲೆ ಹೋಗ್ತಾ ಇರೋದು. ಅಲ್ಲಿ ಲಯನ್ ಒಂದಿತ್ತು, ಅದ್ರ ಒಳಗಡೆ ಕೈ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಚರಿತು. ಕಚ್ಚತ್ತ ಅಂತ ಹೇಳಿ ಕೇಳಿಕೊಂಡು ಮತ್ತು ಇಲ್ಲಿ ಮೇಲೆ ಬಂದ್ವಿ ಫೋಟೋಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು. ಅಲ್ಲಿ ರಾಜ ರಾಣಿ ಎಲ್ಲ ಇರ್ತಾರಲ್ಲ, ಅವ್ರ ಹತ್ರ ಕುತ್ಕೊಂಡು ಫೋಟೋ ತೊಗೊಳ್ತಿದ್ರು ತುಂಬ ಜನ. ಸರಿ ನಾವು ತೊಗೊಳ್ಳೋಣ ಅಂತ ನೋಡೋದಕ್ಕೆ ಅಂತ ಹೋದರೆ ಅಲ್ಲಿ ಜನ ಜಾಸ್ತಿ ಇದ್ದರು. ಸರಿ ಮತ್ತೆ ಕೆಳಗಡೆನೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಮಕ್ಕಳನ್ನಲ್ಲಿ ಕೂರಿಸ್ಕೊಳ್ಳೋಣ, ನಾನಲ್ಲಿ ಕೂರಬೇಕಂತಿದ್ದ ಪ್ರಣೀತು. ಮತ್ತೆ ಕೂತ್ಕೊಂಡ್ರು. ಅವ್ರದ್ದು ಫೋಟೋಸ್ ಸೆಲ್ಫೀಸ್ ಎಲ್ಲ ತೊಗೊಂಡ್ವಿ. ಅವ್ರಿಗಲ್ಲಿ ಕೂತ್ಕೊಳ್ಳೋದು ತುಂಬ ಇಷ್ಟ. ಚರಿತ್ ಬಂದು ಈ ಬಟ್ಟೆನೇ ಎಳೆಯೋದಿದು ಏನಂತ ಅವನಿಗೆ ಒಟ್ಟಿನಲ್ಲಿ ಮುಟ್ಟಬೇಕು, ಅವನಿಗೆ ಏನಂತ ಗೊತ್ತಾಗಬೇಕು, ಅದಕ್ಕಂತ ಅವನು ಎಕ್ಸ್ಪಿರಿಮೆಂಟ್ ಮಾಡ್ತಿದ್ದ ಅದ್ರ ಮೇಲೆ. ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಂದರೆ ಫುಲ್ಲು ಗೇಮ್ ಸೆಟಪ್ ಆಗಲಿ ಮತ್ತು ಶಾಪಿಂಗು ಎಲ್ಲ ಅಂಗಡಿಗಳಾಗಲಿ ಫೋಟೋಸ್ ತೊಗೊಳ್ಳೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಕೆಳಗಡೆ ಇಳಿದ್ರೆ ಈ ಸೆಟಪ್ ಬರುತ್ತೆ. ಆವಾಗೆಲ್ಲ ಜಾತ್ರೆಗಳಿರತ್ತಲ್ಲ ಹಳ್ಳಿ ಕಡೆ ಎಲ್ಲ, ಆ ಥರ ಸೇಮ್ ಅದೇ ಥರನೇ ಜಾತ್ರೆಯಲ್ಲಿ ಏನೇನು ಮಾಡ್ತಾರೋ ಅದೇ ಥರನೇ ಅಂಗಡಿಗಳಾಗಲಿ ಫುಡ್ಡಾಗಲಿ ಮತ್ತು ಆಡೋದಾಗಲಿ. ಈ ಜಾಯಿಂಟ್ ವಿಲ್ಲೆಲ್ಲ ಒಂದು ಕಡೆ ಹಳ್ಳಿ ಕಡೆ ಜಾತ್ರೆ ಅಂದರೆ ಈ ಜಾಯಿಂಟ್ ವಿಲ್ಲೇ ಫೇಮಸ್ ಅಲ್ವಾ. ಆವಾಗೆಲ್ಲ ನಾವು ಚಿಕ್ಕ ಮಕ್ಕಳಾಗಿರುವಾಗ ಜಾಯಿಂಟ್ ವಿಲ್ ನೋಡಿದ್ರೇ ಒಂಥರ ಭಯ ಅನಿಸೋದು. ಮತ್ತು ನಮ್ಗೆ ಕೂರಬೇಕಂತನೂ ಆಸೆ ಇರೋದು, ಬಟ್ ಭಯದಲ್ಲಿ ನಾವು ಕೂರ್ತಿರ್ಲಿಲ್ಲ. ನೋಡೋದೇ ಒಂದು ಖುಷಿ ಅಲ್ವಾ. ನೈಟ್ ಟೈಮಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿರೋವಾಗ ನಮ್ಮ ದೊಡ್ಡಮ್ಮ ಮನೇಲಿ ಮತ್ತು ನಮ್ಮ ಅತ್ತೆ ಮನೆ ಮಾವ ಮನೆ ಈ ಥರ ಎಲ್ಲ ಇರಬೇಕಾದ್ರೆ ಈ ಥರ ಜಾತ್ರೆ ಕರ್ಕೊಂಡು ಹೋಗೋರು ಅವರು. ಲೀವ್ ಟೈಮಲ್ಲಿ ಹೋದಾಗೆಲ್ಲ ಜಾತ್ರೆ ಕರ್ಕೊಂಡು ಹೋದರೆ ನಮ್ಗೆ ಅದೇ ಒಂದು ಜಾಯಿಂಟ್ ವಿಲ್ ನೋಡೋದೇ ಒಂದು ಖುಷಿ. ಮತ್ತು ಅಲ್ಲಿ ಫುಡ್ಡೆಲ್ಲ ಇರುತ್ತಲ್ವಾ, ಮತ್ತು ಫುಡ್ಡು ಈ ಥರ ಏನದು ಕಾಟನ್ ಕ್ಯಾಂಡಿ ಅದನ್ನು ಮಾಡ್ತಾಯಿದ್ರು ಮಕ್ಕಳು. ಅದು ಕೂಡ ಬೇಕಂತಾಯಿತು, ಮತ್ತು ಅದನ್ನು ತೊಗೊಂಡ್ವಿ. ಮತ್ತು ಶಾಪಿಂಗ್ ಎಲ್ಲ ಮಾಡೋದಕ್ಕೆ ಎಲ್ಲನೂ ಇರುತ್ತೆ. ಕ್ಲಿಪ್ಸು, ಲೇಡೀಸ್ಗೆ ಏನೇನು ಬೇಕು ಮೇಕಪ್ಪಲ್ಲಿ ಎಲ್ಲ ಕೂಡ ಇರುತ್ತೆ. ಅವ್ರಿಗೆ ಕ್ಲಿಪ್ಸು, ಸ್ಟಿಕ್ಕರ್ಸ್ ಆಗಲಿ, ಡ್ರೆಸ್ಗಳಾಗಲಿ, ಸ್ಲಿಪ್ಪರ್ಸು ಎಲ್ಲನೂ ಕೂಡ ಇರುತ್ತೆ. ಬಟ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಹೊರಗಡೆಗಿಂತ ಇಲ್ಲಿ. ಮತ್ತು ಜಾಯಿಂಟ್ ವಿಲ್ ನೋಡಿ ನೈಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಆರ್ಟಿಫಿಷಿಯಲ್ ಫ್ಲವರ್ ಆಯಿತಾ, ರೋಸ್ ಥರನೇ, ಸೇಮ್ ರೋಸ್ ಥರನೇ ನಮಗೆ ಕಾಣಿಸುತ್ತೆ. ಅದು ತಲೆಗೆ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ, ರಿಯಲ್ಲಾಗೇ ಕಾಣಿಸ್ತಾ ಇದೆ ರೋಸ್ ಎಲ್ಲ. ಏನು ಬೇಕಾದರೂ ಶಾಪಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಇಯರಿಂಗ್ಸ್ ಆಗಲಿ, ಈ ಇಯರಿಂಗ್ಸ್ ಎಲ್ಲ ಹೊರಗಡೆ ಬಂದರೆ ಒಂದು 60, 70, 100 ಒಳಗಡೆ ಇರುತ್ತೆ. ಇಲ್ಲಿ 120, 150, 200 ಆ ಥರ ಎಲ್ಲ ಇತ್ತು. ಎಲ್ಲ ಥರನೂ ಚೆನ್ನಾಗಿತ್ತು. ಇಷ್ಟ ಆದರೆ ತೊಗೋಬೋದು. ಕ್ಲಿಪ್ಸ್ ಆಗಲಿ ಮತ್ತು ಸ್ಟಿಕ್ಕರ್ಸ್ ಆಗಲಿ. ಮತ್ತು ಪಕ್ಕದಲ್ಲಿ ಹಂಗೆ ಬಂದರೆ ಮಕ್ಕಳಿಗೆ ಟಾಯ್ಸು, ಯಾವ ಟಾಯ್ಸ್ ಬೇಕಾದರೂ ಎಷ್ಟೆಷ್ಟು ಚೆನ್ನಾಗಿರೋದೆಲ್ಲ ಇತ್ತು. ನಾನೇನು ತೊಗೊಳ್ಳಿಲ್ಲ, ಮನೇಲಿರೋದೇ ಸಾಕು ಅಂತ ಹೇಳ್ಬಿಟ್ಟು. ಸುಮ್ಮನೆ ಏನಕ್ಕೆ ಇದರಲ್ಲಿ ಟಾಯ್ಸಲ್ಲಿ ಸ್ಪೆಂಡ್ ಮಾಡೋದು ನನಗೆ ಅಷ್ಟು ಇಷ್ಟ ಇಲ್ಲ.
ಯಾಕಂದರೆ ಮಕ್ಳ ಹತ್ರನೇ ಬೇಜಾನಿದ್ದಾವೆ, ತಂದ್ರೂ ಅಷ್ಟೇ 1 ದಿನ 2 ದಿನ ಇಟ್ಕೊಳ್ತಾರೆ. ನಮ್ಮ ಚರಿತೆ ಅಂತೂ 1 ದಿನ ಕೂಡ ಇಟ್ಕೊಳ್ಳಲ್ಲ. ಸೊ ಟಾಯ್ಸಲ್ಲಿ ನಂಗೆ ಸ್ಪೆಂಡ್ ಮಾಡೋದಕ್ಕೆ ಏನು ಇಷ್ಟ ಇರಲಿಲ್ಲ. ಬೇರೆ ಏನಾದರೂ ತೊಗೊಳ್ಳಿ ಅಂತ ಹೇಳಿದ್ದೆ ಅಷ್ಟೇ. ಈ ಥರ ಓದೋದಕ್ಕೆ ಓದೋದು ರಿಲೇಟೆಡಾಗಿ ಏನಾದರೂ ಬೇಕಂದರೆ ತೊಗೊಳ್ಳಿ ಅಂತ ಹೇಳಿದ್ದೆ ಪ್ರಣೀತ್ ಹತ್ರ. ಮತ್ತು ಟಾಯ್ಸ್ ಆಗಿ ನಾನು ಏನೊಂದು ತೊಗೊಳ್ಳಿಲ್ಲ, ಎಲ್ಲನೂ ಚೆನ್ನಾಗಿತ್ತು. ಮತ್ತು ತಮ್ಮನ ಮಗುಗೆ ಏನಾದ್ರು ತೊಗೊಳ್ಳೋಣ ಅಂತ ನೋಡಿದ್ವಿ. ರೇಟ್ ನೋಡಿದ್ರೆ ತುಂಬ ಹೊರಗಡೆ ನೋಡಿದ್ರೇ ನಮಗೆ ಒಂದು ರೇಟ್ ಇರುತ್ತೆ, ಇಲ್ಲೇ ಒಂಥರ ರೇಟು. ನನಗೆ ಅಷ್ಟು ಇದು ಆಗಲಿಲ್ಲ, ಅದಕ್ಕೆ ನಾನೇನು ತೊಗೊಳ್ಳಿಲ್ಲ. ಮತ್ತು ಅಲ್ಲಿ ಪಕ್ಕಕ್ಕೆ ಬಂದ್ರೇ ಈ ಥರ ಹಪ್ಪಳಗಳು, ಸ್ಪೈಸಸ್ಸು ಎಲ್ಲನೂ ಇತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಇದೆಲ್ಲ ಹಪ್ಪಳಗಳು, ಫ್ಲೇವರ್ ಬೇರೆ ಬೇರೆ ಇರುತ್ತೆ ಆ ಥರ ಹಪ್ಪಳಗಳು. ಇದೆಲ್ಲ ಸ್ಪೈಸಸ್ಸು ಎಲ್ಲನೂ ಇರುತ್ತೆ, ಚಕ್ಕೆ, ಲವಂಗ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಅದು ಇದು ಅಂತ ಹೇಳ್ಬಿಟ್ಟು. ಇದೆಲ್ಲ ಬಂದು 90s ಕಿಡ್ಸಲ್ಲಿ ನಾವು ತಿಂತಿದ್ವಲ್ಲ, ಆವಾಗ ಸ್ಕೂಲ್ ಮುಂದೆ ಮಾರ್ತಾಯಿದ್ರು ಆವಾಗೆಲ್ಲ. ಆ ಥರದ್ದು 90s ಕಿಡ್ಸ್ದಲ್ಲಿ ಆ ಥರ ಚಾಕ್ಲೇಟ್ಸ್ ಎಲ್ಲ ಇತ್ತು. ಮತ್ತು ಇಲ್ಲಿ ಬಾಚಣಿಗೆಗಳು ಮತ್ತು ಬಾಕ್ಸ್ಗಳು, ಇದೆಲ್ಲ ಮನೆಗೆ ಬೇಕಾಗಿರೋಂಥದ್ದು. ಜಗ್ಗು, ಬಾಚಣಿಗೆ, ಪ್ಲೇಟ್ಸು, ಬೌಲು, ನೈಫು, ಮಗ್ಗುಗಳು, ಈ ಥರ ಎಲ್ಲ ಮನೆಗೆ ಬೇಕಾಗಿರೋಂಥದ್ದು ಪಕ್ಕನೇ ಇರುತ್ತಲ್ವ ಶಾಪ್ಸ್ ಎಲ್ಲ. ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ನಾನು. ಕ್ಲಿಪ್ಪು ಮತ್ತು ಬಾಕ್ಸ್ಗಳು, ಬ್ರಷ್ಗಳು ಚೆನ್ನಾಗಿತ್ತು. ಅಂದರೆ ರೇಟ್ ಮಾತ್ರನೇ ಸ್ವಲ್ಪ ಅಲ್ಲಿ ಹೊರಗಡೆಗಿಂತ ಒಂದು 30-50ನೇ ನನಗೆ ಡಿಫ್ರೆನ್ಸ್ ಇದೆ. ಜಗ್ಗಳು, ಬೌಲು, ಪ್ಲಾಸ್ಟಿಕ್ ಐಟಮ್ಗಳು, ಪ್ಲೇಟ್ಸು, ಈ ಥರ ಎಲ್ಲನೂ ಇತ್ತು. ಮತ್ತು ಈ ಚಿಕ್ಕ ಮಕ್ಳು ಆಟಾಡ್ತಾರಲ್ವ, ಎಲ್ಲನೂ ಚಿಕ್ಕ ಚಿಕ್ಕ ಪಾತ್ರೆಗಳಾಗಲಿ,